ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ಪಾಕಿಸ್ತಾನ ಅನ್ನುವಂಥ ಒಂದು ಭಿಕಾರಿ ದೇಶ ಇದೆ. ಆ ದೇಶ ಭಾರತದೊಂದಿಗೆ ಯಾವುದೇ ವಿಚಾರದಲ್ಲೂ ಸಹ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಕೆಲವು ಶಕ್ತಿಗಳು ಭಾರತವನ್ನ ಪಾಕಿಸ್ತಾನದ ಲೆವೆಲ್ಗೆ ಇಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರು ಸಹ ಇಲ್ಲಿರುವಂತಹ ಸುಭದ್ರವಾದಂತಹ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಜನ ಅದನ್ನ ಮಾಡೋದಕ್ಕೆ ಕೆಲವು ದುಷ್ಟಶಕ್ತಿಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಪಾಕಿಸ್ತಾನ ಎಲ್ಲಿರಬೇಕು ಅಲ್ಲೇ ಇದೆ. ಭಾರತ ಸ್ವಲ್ಪ ಏರುಪೇರು ಆಗ್ತಿದ್ರು ಸಹ ಇತ್ತೀಚಿನ ವರ್ಷಗಳಲ್ಲಿ ಅದು ತನ್ನ ಸ್ಪೇಸ್ ಅನ್ನ ಹೇಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೆ. ನಾನು ಹೇಳ್ದಂಗೆ ಸಂವಿಧಾನದ ಕಾರಣಕ್ಕೆ, ನಮ್ಮಲ್ಲಿರುವಂತಹ ಮಾನಸಿಕತೆ ಏನಿದೆಯಲ್ಲ ಆ ಕಾರಣಕ್ಕಾಗಿ. ಸೊ ಅಂತಹ ಭಿಕಾರಿ ಪಾಕಿಸ್ತಾನ ಈಗ ಹೊಸ ಒಂದು ಏನೋ ದೊಡ್ಡ ಸಾಧನೆ ಮಾಡಕ್ ಹೊರಟಿದೀವಿ ಅನ್ನೋ ರೀತಿಯಲ್ಲಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ T20 ಕ್ರಿಕೆಟ್ ವಿಶ್ವಕಪ್ ನಲ್ಲಿ ಭಾರತದ ವಿರುದ್ಧ ಪಂದ್ಯವನ್ನ ಆಡಲ್ಲ ನಾವು. ಯಾಕೆ ಅಂತಂದ್ರೆ ಬಾಂಗ್ಲಾದೇಶವನ್ನ ಹೊರಗಿಟ್ಟಿದ್ದೀರಿ, ಆ ಜಾಗದಲ್ಲಿ ನೀವು ಸ್ಕಾಟ್ಲೆಂಡ್ ಅನ್ನು ತಗೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಅದನ್ನ ವಿರೋಧಿಸಿ ಭಾರತದ ವಿರುದ್ಧದ ಪಂದ್ಯವನ್ನ ಆಡೋದಿಲ್ಲ ಅಂತ ಹೇಳ್ಕೊಂಡಿದೆ. ಅನಂತರ ಇನ್ನೊಂದು ಸಹ ಆಜ್ಞೆ ಆಗಿದೆ ಅಂತೆ ಪಾಕಿಸ್ತಾನದ ಸರ್ಕಾರದಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಮೊದಲಿಗೆ ಇದೇ ಫೆಬ್ರವರಿ 7ನೇ ತಾರೀಕಿಂದ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ T20 ಕ್ರಿಕೆಟ್ ವಿಶ್ವಕಪ್ ಅನ್ನ ಆಯೋಜನೆ ಮಾಡ್ತಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಭಾರತ ಕಳೆದ ಬಾರಿ ಪಾಕಿಸ್ತಾನದಲ್ಲಿ ನಡೆದಂತಹ ಏಷ್ಯಾ ಕಪ್ ನಲ್ಲಿ ನಾವು ಆಡಲ್ಲ, ಪಾಕಿಸ್ತಾನದ ನೆಲದಲ್ಲಿ ಆಡಲ್ಲ ಅಂತ ಪಟ್ಟು ಹಿಡಿದಾಗ ನ್ಯೂಟ್ರಲ್ ವೆನ್ಯೂನಲ್ಲಿ ಆಡೋದು ಅಂತ ನಿರ್ಧಾರ ಆಯ್ತು. ದುಬೈಯನ್ನ ಆಯ್ಕೆ ಮಾಡಿಕೊಂಡ್ರು. ಸೊ ಅಲ್ಲಿ ಪಂದ್ಯಗಳು ನಡೀತು. ಭಾರತ ಪಾಕಿಸ್ತಾನದ ಏನೇ ಪಂದ್ಯ ಇದ್ರು ಅಲ್ಲಿ ಫೈನಲ್ಗೆ ರೀಚ್ ಆದ್ರು, ಅಲ್ಲಿಗೆ ಹೋಗಬೇಕಾಯ್ತು. ಅದೇ ರೀತಿ ಪಾಕಿಸ್ತಾನವು ಹೇಳಿತ್ತು, ಹಾಗಾದ್ರೆ ನಾವು ಭಾರತದಲ್ಲಿ ಯಾವುದೇ ಪಂದ್ಯ ಆಡೋದಿಲ್ಲ, ನಮಗೂ ನ್ಯೂಟ್ರಲ್ ಗ್ರೌಂಡ್ಗಳು ಕೊಡಬೇಕು ಅಂತ ಅವಾಗ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ಭಾರತದಲ್ಲಿ ಯಾವುದೇ ಮ್ಯಾಚ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆಯ ಪಂದ್ಯ ಏನಿದೆ ಫೆಬ್ರವರಿ 15ನೇ ತಾರೀಕು, ಅದನ್ನ ಶ್ರೀಲಂಕಾದಲ್ಲಿ ಆಡಬೇಕು ಅಂತ ನಿರ್ಧಾರ ಆಯ್ತು. ಅದೇ ರೀತಿ ಸ್ಕೆಡ್ಯೂಲ್ ಆಯ್ತು. ಇದರ ನಡುವೆ ಭಾರತಕ್ಕೆ ನಮ್ಮ ಕ್ರಿಕೆಟ್ ತಂಡವನ್ನ ಕಳಿಸೋದಿಲ್ಲ ಅಂತ ಬಾಂಗ್ಲಾದೇಶ ಪಟ್ಟು ಹಿಡಿತು. ಕಾರಣ, ನಮಗೆ ಸುರಕ್ಷತೆಯ ಬೆದರಿಕೆ ಇದೆ ಅಲ್ಲಿ ಅಂತ. ಯಾಕೆಂದ್ರೆ IPL ನಲ್ಲಿ ಮುಸ್ತಿಫಿಜುರ್ ರೆಹಮಾನ್ ಅನ್ನುವಂತಹ ವ್ಯಕ್ತಿಯನ್ನ KKR ತಂಡ, ಆಟಗಾರನನ್ನ KKR ತಂಡ ಆಯ್ಕೆ ಮಾಡಿಕೊಂಡು ಅಥವಾ ಕೊಂಡುಕೊಂಡಾಗ ಹರಾಜಿನಲ್ಲಿ ದೊಡ್ಡ ರಾದ್ಧಾಂತ ಆಯಿತು ಭಾರತದಲ್ಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ. ಬಾಂಗ್ಲಾದೇಶ ಭಾರತ ವಿರೋಧಿ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಿದೆ, ಪ್ರತಿಭಟನೆಗಳಾಗ್ತಿದ್ದಾವೆ. ಆ ಕಾರಣಕ್ಕಾಗಿ ಬಾಂಗ್ಲಾದೇಶದ ಒಬ್ಬ ಪ್ಲೇಯರ್ ಅನ್ನ ಶಾರುಖ್ ಖಾನ್ ಪರ್ಚೇಸ್ ಮಾಡಿರೋದು ದೇಶದ್ರೋಹ. ಇದು ಬೇಕು ಅಂತಲೇ ಭಾರತದ ವಿರುದ್ಧ ಶಾರುಖ್ ಖಾನ್ ಮಾಡ್ತಿರುವಂತ ಕುತಂತ್ರ ಅಂತ ಒಂದಷ್ಟು ಹಿಂದುತ್ವ ಪಡೆಗಳು ರಾದ್ಧಾಂತ ಮಾಡೋದು, ಬಿಜೆಪಿ ರಾದ್ಧಾಂತ ಮಾಡೋದು. ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ವೇದಿಕೆ ಮೇಲೆ ನಿಂತ್ಕೊಂಡು ಶಾರುಖ್ ಖಾನ್ ದೇಶದ್ರೋಹಿ ಅಂತ ಪಟ್ಟ ಕೊಡೋದಕ್ಕೆ ಶುರು ಮಾಡಿದ್ರು. ಬಟ್ ಅದರಲ್ಲಿ ಶಾರುಖ್ ಖಾನ್ ತಪ್ಪು ಏನೂ ಇಲ್ಲ. BCCIನ ಪ್ರಶ್ನೆ ಮಾಡಬೇಕು. ಜೈಶಾ ICC ಪ್ರೆಸಿಡೆಂಟ್, ಈಗ ಆತನ ಹತೋಟಿಯಲ್ಲಿಯೇ BCCI ಸಹ ಇರೋದು. ICC ಪ್ರೆಸಿಡೆಂಟ್ ಆಗಿದ್ರು ಸಹ ಆತನ ಹತೋಟಿಯಲ್ಲೇ BCCI ಇರೋದು. BCCI ಯಾಕೆ ಆಕ್ಷನ್ ಲಿಸ್ಟ್ ಅಲ್ಲಿ ಆ ಬಾಂಗ್ಲಾದೇಶದ ಒಬ್ಬ ಆಟಗಾರನನ್ನ ಹಾಕಬೇಕಿತ್ತು? ಹಾಕಿದ್ರಿಂದ ಪರ್ಚೇಸ್ ಆಯ್ತು. ಬಟ್ ಹಂಗ್ ಕೇಳಲ್ಲ. ಇವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ಕೊಳ್ಳೋದು. ಬಿಜೆಪಿ ಅವರು, ಸಂಘ ಪರಿವಾರದವರು, ಇನ್ನೊಂದಷ್ಟು ಹಿಂದುತ್ವ ಹೆಸರಿನಲ್ಲಿ ರೌಡಿಸಂ ಮಾಡ್ಕೊಂಡು ಓಡಾಡೋ ಕೆಲವು ಗುಂಪುಗಳು. ಸೊ ಅವುಗಳೆಲ್ಲ ರಾದ್ಧಾಂತ ಮಾಡಿದ ನಂತರ ಮುಸ್ತಫಿಜುರ್ ರೆಹಮಾನ್ನ KKR ತಂಡದಿಂದ ಹೊರಗೆ ಹಾಕಿದ್ರು. ಅದೊಂದು ಸಿಟ್ಟು ಬಾಂಗ್ಲಾದೇಶಕ್ಕಿತ್ತು. ಅದರ ಜೊತೆಗೆ ಭಾರತಕ್ಕೆ ಹೋದ್ರೆ ಸ್ವಲ್ಪ ಗಲಾಟೆ ಆಗ್ಬೋದು ಅನ್ನೋ ಭಯನೋ ಇತ್ತೋ ಏನೋ, ನಾವು ಭಾರತಕ್ಕೆ ಬಂದು ಆಡಲ್ಲ ಅಂದ್ಬಿಟ್ಟು. ಬಟ್ ICC ಒಪ್ಕೊಳ್ಳಿಲ್ಲ. ನಮಗೂ ಶ್ರೀಲಂಕಾದಲ್ಲಿ ಕೊಡಿ, ಪಾಕಿಸ್ತಾನಕ್ಕೆ ಕೊಟ್ಟಂಗೆ ಅಂತ ಹೇಳಿದ ಬಾಂಗ್ಲಾದೇಶ ಮಾತನ್ನ ನಾವು ಒಪ್ಪಲ್ಲ ಅಂತ ICC ಪಟ್ಟು ಹಿಡಿತು. ICC ಪ್ರೆಸಿಡೆಂಟ್, ಚೇರ್ಮನ್ ಸಹ ಭಾರತದ ವ್ಯಕ್ತಿ, ನಾನು ಹೇಳದ್ನಲ್ಲ, ಅಮಿತ್ ಶಾ ಮಗ ಜೈಶಾ. ಕ್ರಿಕೆಟ್ ಬ್ಯಾಟ್ ಹಿಡಿಯೋದಕ್ಕೂ ಸಹ ಬರಲ್ಲ ಅನ್ನೋದು ಬೇರೆ ವಿಚಾರ. ಬಟ್ ಅಮಿತ್ ಶಾ ಮಗ ಆಗಿರೋದ್ರಿಂದ ಯಾವ ಸ್ಥಾನ ಬೇಕಾದ್ರೂ ಸಿಗುತ್ತೆ, ಸಿಕ್ಕಿದೆ ಅಷ್ಟೇ, ನೀವು ಒಪ್ಕೋಬೇಕು. ಅದಕ್ಕೆಲ್ಲ ನೀವು ಪ್ರತಿರೋಧ, ಪ್ರಶ್ನೆ ಅದೆಲ್ಲ ಮಾಡಬಾರ್ದು. ಅಮಿತ್ ಶಾ ಮಗ, ICC ಆದ್ರೂ ಸರಿನೇ, ನ್ಯಾವ್ CC ಆದ್ರೂ ಸರಿನೇ ಮಾಡಬೇಕು, BCCI ಆದ್ರೂ ಸರಿನೇ. ಆಗಿದ್ದ ಅಧ್ಯಕ್ಷ ಆಗಿದ್ದ ಮಿಸ್ಟರ್ ಅಮಿತ್ ಶಾ. ಸೊ ಇರ್ಲಿ. ಸೊ ಜೈಶಾ ಕೈಯಲ್ಲಿ ಇದ್ದಿದ್ರಿಂದ ICC ಪಟ್ಟು ಹಿಡಿತು, ನಾವು ಮಾಡಲ್ಲ, ನಿಮ್ಗೆ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಹೊರಗೆ ಹೋಗ್ತಾ ಇರಿ ಅಂತ. ಬಾಂಗ್ಲಾದೇಶ ಹೊರಗೆ ಹೋಗ್ತೀನಿ ಅಂತ ಹೇಳ್ತು.
ಆ ಜಾಗಕ್ಕೆ ಸ್ಕಾಟ್ಲ್ಯಾಂಡ್ ಅನ್ನ ಹಾಕೊಂಡ್ರು ರ್ಯಾಂಕಿಂಗ್ ಅಲ್ಲಿ ನೆಕ್ಸ್ಟ್ ಇದ್ದಿದ್ರಿಂದ. ಸೊ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಹೇಳಿತ್ತು ಬಾಂಗ್ಲಾದೇಶಕ್ಕೆ ಸಾಲಿಡಾರಿಟಿಯಾಗಿ ಅವರಿಗೆ ಬೆಂಬಲವಾಗಿ ನಾವು ಸಹ ಬಾಯ್ಕಾಟ್ ಮಾಡ್ತೀವಿ ಎಂದು ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಏನು ಭ್ರಮೆ ಅಂದ್ರೆ ಅದು ಭಾರತದೊಂದಿಗೆ ಸರಿಸಮಾನವಾಗಿ ನಾವು ನಿಂತ್ಕೊಳ್ಳೋ ಶಕ್ತಿ ಇದೆ ಅಂತ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೆ ಪಾಕಿಸ್ತಾನ. ದಿನ ಬೆಳಗಾದ್ರೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಸೌದಿ ರಾಷ್ಟ್ರಗಳ ಹತ್ರ, ಅರಬ್ ರಾಷ್ಟ್ರಗಳ ಹತ್ರ, ಯುರೋಪ್ ರಾಷ್ಟ್ರಗಳ ಹತ್ರ, ಅಮೆರಿಕ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದ್ರೇನೆ ಅವ್ರ ತಟ್ಟೆಯಲ್ಲಿ ಒಂದಷ್ಟು ಅನ್ನ ಬೀಳೋದು ಪಾಕಿಸ್ತಾನಕ್ಕೆ. ಆದರೂ ಸಹ ಅವರು ಆ ಭ್ರಮೆನ ಬಿಟ್ಕೊಡೋದಿಲ್ಲ, ಭಾರತದ ವಿರುದ್ಧ ನಾವು ಫೈಟ್ ಮಾಡ್ತೀವಿ ಅಂತ. ಅದು ಸಾಧ್ಯ ಆಗಲ್ಲ ಅನ್ನೋದು ಅವ್ರಿಗಿನ್ನೂ ಅರಿವಿಗೆ ಬಂದಿದೆಯೋ ಬಂದಿಲ್ವೋ, ಹುಚ್ಚಾಟ ಅಂತೂ ಮಾಡ್ತಾನೆ ಇರ್ತಾರೆ, ನಾವು ಭಾಗವಹಿಸಲ್ಲ ಅಂದ್ರು. ಆಗ್ಲೇ ತುಂಬಾ ಬೆದರಿಕೆಗಳು ಬಂತು ICC ಕಡೆಯಿಂದ. ಆ ರೀತಿ ಮಾಡಿ ನೋಡಿ ನಿಮ್ಗೇನ್ ಗತಿ ಆಗುತ್ತೆ, ನಿಮ್ಮ ಟೀಮ್ ಇಂಟರ್ನ್ಯಾಷನಲ್ ಲಿಸ್ಟ್ ಅಲ್ಲೇ ಇರಲ್ಲ, ಹಂಗ ಮಾಡ್ಬಿಡ್ತೀವಿ ಅಂತೆಲ್ಲ ಬೆದರ್ಸಿದ್ರು. ಸೊ ಆನಂತರ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸರ್ಕಾರ ಒತ್ತಡ ಹೇರ್ತು, ಪಾಕಿಸ್ತಾನ ಸರ್ಕಾರ ಇಲ್ಲ ನೀವು ಆಡಂಗಿಲ್ಲ ಇಂಡಿಯಾ ಕುರಿತಾಗಿ ಅಂತ. ಬೋರ್ಡ್ ಅವ್ರಿಗಾಗೋ ನಷ್ಟಗಳ ಲೆಕ್ಕಾಚಾರ, ಸರ್ಕಾರಕ್ಕೆ ಅವ್ರದ್ದು ಈಗೋ, ಪಾಕಿಸ್ತಾನ ಸರ್ಕಾರಕ್ಕೆ ಇಲ್ಲ ಆಡಂಗಿಲ್ಲ ಅಂದಾಗ ಸರಿ ನಾವು ಭಾರತದ ವಿರುದ್ಧದ ಪಂದ್ಯವನ್ನು ಬಾಯ್ಕಾಟ್ ಮಾಡ್ತಿದೀವಿ, ಪಾಯಿಂಟ್ಸ್ ಬೇಕಾದ್ರೆ ಬಿಟ್ಕೊಟ್ಬಿಡ್ತೀವ್ರಿ ಪಾಯಿಂಟ್, ನಮಗ್ ಬೇಕಾಗಿಲ್ಲ, ಭಾರತದ ವಿರುದ್ಧ ಫೆಬ್ರವರಿ 15ನೇ ತಾರೀಕಿರುವ ಪಂದ್ಯವನ್ನು ನಾವು ಬಾಯ್ಕಾಟ್ ಮಾಡ್ತಿದೀವಿ ಅಂತ ಪಾಕಿಸ್ತಾನ ಅನೌನ್ಸ್ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ICC ಇಂದ ಅದರ ಮೇಲೆ ನಿರ್ಬಂಧಗಳು ಬೀಳೋ ಸಾಧ್ಯತೆ ಎಲ್ಲ ಬೀಳುತ್ತೆ ಪಾಕಿಸ್ತಾನಕ್ಕೆ. ಸೊ ಪಾಕಿಸ್ತಾನಕ್ಕೆ ಏನೆಲ್ಲ ನಷ್ಟ ಆಗಬಹುದು ಅಂದ್ರೆ, ಪಾಕಿಸ್ತಾನಕ್ಕೆ ICC ಆಗಾಗ ಫಂಡಿಂಗ್ ಕೊಡುತ್ತಲ್ವ ವರ್ಷಕ್ಕೊಂದ್ಸಲ, ಅದರಲ್ಲಿ $35 ಮಿಲಿಯನ್ ಬರುತ್ತೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ. ಅದನ್ನ ಕಳ್ಕೊಳ್ತಾರೆ ಪಾಕಿಸ್ತಾನ. ಆ ನಂತರ ಈಗ ಬೆದರಿಕೆಗಳು ಬರ್ತಿರುವಂತಹದ್ದು PSL ಅಂತ ಏನಿದೆ, IPL ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ ಅಂತ ನಡೆಯುತ್ತೆ. ಅದಕ್ಕೆ ವಿದೇಶಿ ಆಟಗಾರರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಂಗೆ ಮಾಡ್ಬಿಡ್ತೀವಿ ಪಾಕಿಸ್ತಾನಕ್ಕೆ ಅಂತಲೂ ಸಹ ಪಾಕಿಸ್ತಾನಕ್ಕೆ ಬೆದರಿಕೆ. ಇಂಡಿಯಾ ವಿರುದ್ಧ ಪಂದ್ಯವನ್ನು ಬಾಯ್ಕಾಟ್ ಮಾಡಿದ್ರೆ, ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಏನಿದೆಯಲ್ಲ, ನೀವು ಅಂತಾರಾಷ್ಟ್ರೀಯ ತಂಡ ಅಂತ ನಿಮಗೆ ಏನು ಗುರುತು ಸಿಕ್ಕಿದೆಯಲ್ಲ ಅದನ್ನೇ ವಾಪಸ್ ಪಡ್ಕೊಂಡ್ಬಿಡ್ತೀವಿ, ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಂಗೇ ಇಲ್ಲ, ಹಂಗ ಮಾಡ್ಬಿಡ್ತೀವಿ ಅಂತ. ಇದು ಆಕ್ಚುಲಿ ಸೌತ್ ಆಫ್ರಿಕಾಗೆ 1980ರ ದಶಕದಲ್ಲಿ ಆಗಿತ್ತು. ಅಲ್ಲಿ ಜನಾಂಗೀಯ ವರ್ಣಭೇದ ನೀತಿಯ ವಿರುದ್ಧ ಸರಿಯಾಗಿ ಕ್ರಮ ಕೈಗೊಳ್ತಿಲ್ಲ ಸರ್ಕಾರ ಅಂತ ಹೇಳಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಸೌತ್ ಆಫ್ರಿಕಾನ ಬ್ಯಾನ್ ಮಾಡಿದ್ರು. ಸುಮಾರು 10-15 ವರ್ಷ ಬ್ಯಾನ್ ಮಾಡಿದ್ರು. ಆ ನಂತರ ವಾಪಸ್ ಬಂದಿದ್ದು ಈಗ ಮೀಸಲಾತಿ ಇದೆ ಸೌತ್ ಆಫ್ರಿಕಾದ ಕ್ರಿಕೆಟ್ ತಂಡದಲ್ಲಿ. ಕನಿಷ್ಠ 6 ಜನ ಪ್ಲೇಯಿಂಗ್ 11 ಅಲ್ಲಿ, 11 ಜನ ಫೀಲ್ಡ್ಗೆ ಯಾರು ಇಳಿತಾರೋ ಅದರಲ್ಲಿ 6 ಜನ ಕಪ್ಪು ವರ್ಣೀಯರು ಇರಬೇಕು ಅನ್ನುವಂತಹ ನಿಯಮದ ಆಧಾರದ ಮೇಲೆ ಈಗ ಆಡ್ತಿರೋದು ಸೌತ್ ಆಫ್ರಿಕಾ. ಸೊ ಅದು ಬೇರೆ ವಿಚಾರ. ಸೊ ಅದೇ ರೀತಿಯಲ್ಲಿ ನೀವು ಕೂಡ ಫೇಸ್ ಮಾಡಬೇಕಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ICC ಎಚ್ಚರಿಕೆ ಕೊಟ್ಟಿದೆ, ನಿಮ್ಮನ್ನು ಬ್ಯಾನ್ ಮಾಡ್ಬಿಡ್ತೀವಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ, ಬೇರೆ ದೇಶದ ತಂಡಗಳು ನಿಮ್ಮ ದೇಶಕ್ಕೆ ಟ್ರಾವೆಲ್ ಮಾಡ್ದಂಗೆ ಮಾಡ್ಬಿಡ್ತೀವಿ ಅಂತೆಲ್ಲ. ಆದ್ರೂ ಪಾಕಿಸ್ತಾನ ಬೋರ್ಡ್ಗೆ ಇಷ್ಟ ಇದೆ ಆಡ್ಲೇಬೇಕು ಅಂತ, ಯಾಕಂದ್ರೆ ದುಡ್ಡು ಬರುತ್ತೆ, ತಮ್ಮ ಅಸ್ತಿತ್ವ ಉಳಿಯುತ್ತೆ. ಪಾಕಿಸ್ತಾನ ಸರ್ಕಾರದ ಈಗೋ ಅಡ್ಡಿ ಬರ್ತಿದೆ, ಅದು ಹೇಳ್ತಾ ಇದೆ ಇಲ್ಲ ಆಡಂಗಿಲ್ಲ ಅಂತ. ಅದಕ್ಕೂ ಮುಂದಕ್ಕೆ ಹೋಗಿ ಇವತ್ತು ಬರ್ತಿರುವಂತಹ ಸುದ್ದಿ ಏನು ಅಂದ್ರೆ, ಫೆಬ್ರವರಿ 15ನೇ ತಾರೀಕಿನ ಮ್ಯಾಚ್ ಏನೋ ನೀವು ಬಾಯ್ಕಾಟ್ ಮಾಡ್ಬಿಡ್ತೀನಿ, ಬೈ ಚಾನ್ಸ್ ಫೈನಲ್ ಅಲ್ಲೋ ಭಾರತದ ವಿರುದ್ಧ ಆಡಬೇಕಾದ ಸನ್ನಿವೇಶ ಬಂದ್ರೆ ಸೂಪರ್ 6 ಅಂತ ಏನೋ ಆಡಿಸ್ತವ್ರೆ ಈಗ ಮತ್ತಿರೋದಲ್ಲಿ, ಅಲ್ಲಿ ಬಂದಾಗ ನಾಕ್ಔಟ್ ಸ್ಟೇಜ್ ಅಲ್ಲಿ ಬಂದಾಗ ಹಾಗೇನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಮೊನ್ನೆಯಿಂದ ಇತ್ತು. ಅದಕ್ಕೂ ಸಹ ಪಾಕಿಸ್ತಾನ ಸರ್ಕಾರ ಹೇಳಿದೆಂತೆ ಅಲ್ಲೂ ಆಡಬಾರ್ದು, ನೀವು ಸೋಲೊಪ್ಕೊಂಡ್ಬಿಡ್ಬೇಕು, ಸೋತ್ರು ಪರವಾಗಿಲ್ಲ, ಈಗೋ ಸೋತ್ರು ಪರವಾಗಿಲ್ಲ ಅಂತ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ವಿಧಿನೇ ಇಲ್ಲ, ಅಲ್ಲಿನ ಸರ್ಕಾರನ ಎದುರು ಹಾಕೊಂಡ್ರೆ ಮುಗೀತು ಕಥೆ. ಹಾಗಾಗಿ ಅದನ್ನು ಮಾಡ್ತಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೆಬ್ರವರಿ 15ನೇ ತಾರೀಕು ಮಾತ್ರ ಪಂದ್ಯ ನಡೆಯೋದು ಆಲ್ಮೋಸ್ಟ್ ಡೌಟ್ ಆಗಿದೆ. ಒಟ್ಟಾರೆಯಾಗಿ ಈ ಕ್ರಮದಿಂದ ಪಾಕಿಸ್ತಾನ ಬೋರ್ಡ್ ಬಹಳ ದೊಡ್ಡ ಪೆಟ್ಟು ತಿನ್ನುತ್ತೆ, ಮತ್ತು ಅದು ಎದ್ದು ಬರೋದು ನಿಜವಾಗ್ಲೂ ಈ ಸ್ಯಾಂಕ್ಷನ್ಸ್ ಎಲ್ಲ ಬಿತ್ತರೆ, ಈ ನಿರ್ಬಂಧಗಳೆಲ್ಲ ಬೀಳೋದೇ ಆದರೆ ಅದರ ಮೇಲೆ ಮತ್ತೆ ಎದ್ದು ಬರೋದು ಭಾರಿ ಕಷ್ಟ ಇದೆ. ಈಗಲೇ ಪಾಕಿಸ್ತಾನ ಭಿಕ್ಷಾಟನೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸರ್ಕಾರ ಅಂತೂ ಪಾಕಿಸ್ತಾನ ಕ್ರಿಕೆಟ್ಗೆ ಯಾವುದೇ ರೀತಿ ಸಹಾಯ ಮಾಡೋ ಹಂತದಲ್ಲಿ ಇಲ್ಲ. ಅವರೇ ಉಳಿಬೇಕು. ಇಂಟರ್ನ್ಯಾಷನಲ್ ಕ್ರಿಕೆಟೇ ಇಲ್ಲ, ಯಾವ ರೀತಿಯಲ್ಲೂ ಸಹ ಅವರು ಕ್ರಿಕೆಟ್ ಒಳಗೊಳಗೆ ಸ್ಟೇಟ್ ಟು ಸ್ಟೇಟ್ ಆಡ್ಕೋಬೇಕು, ಪ್ರಾವಿನ್ಸ್ ಅಂತ ಕರೀತಾರಲ್ಲಿ ಅವ್ರವ್ರ ನಡುವೆ ಆಡ್ಕೊಂಡಿರ್ಬೇಕು, ಅದನ್ನ ಬಿಟ್ಟರೆ ಬೇರೆ ಏನು ಗತಿನೇ ಇಲ್ಲ ಅನ್ನೋದಾದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಗಿದೇ ಹೋಯ್ತು ಅಂತಲೇ ಹೇಳಬೇಕು. ಆ ರಿಸ್ಕ್ ಅನ್ನ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ತಗೊಳುತ್ತಾ ಅಂತ ಕೇಳೋದಕ್ಕೆ ಅವಕಾಶನೇ ಇಲ್ಲ, ಯಾಕಂದ್ರೆ ಸರ್ಕಾರದ ಆದೇಶ ಪಾಲನೆ ಮಾಡಬೇಕು. ಈಗ ಸರ್ಕಾರ ಹೇಳ್ಬೇಕು ಆ ರಿಸ್ಕ್ ತಗೊಳಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ.
ಗೊತ್ತಿಲ್ಲ ಮುಂದೇನಾಗುತ್ತೆ ಕಾದ್ ನೋಡೋಣ ಅಷ್ಟೇ. ಸೊ ಇದಿಷ್ಟು ಪಾಕಿಸ್ತಾನ ತಂಡ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ T20 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನು ಬಾಯ್ಕಾಟ್ ಮಾಡ್ತೀನಿ ಅಂದ್ರೆ ಹಿನ್ನೆಲೆಯಲ್ಲಿ ಮುಂದೆ ಏನಾಗಬಹುದು, ಏನೆಲ್ಲ ನಿರ್ಬಂಧಗಳು ಬರಬಹುದು, ಪಾಕಿಸ್ತಾನಕ್ಕೆ ಏನೆಲ್ಲ ನಷ್ಟ ಆಗಬಹುದು ಅನ್ನೋದರ ವಿವರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.